ಡಾಕ್ಟರ್ ಬಸವರಾಜ್ ರವರ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿಯ ಪುಸ್ತಕ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಈ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಕಾಲ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಪುಸ್ತಕ ಸಿಗುತ್ತೆ. ಕೊರಿಯರ್ ಕೂಡ ಮಾಡ್ತೀವಿ. ಒಂದು ಕಲರ್ ಥೆರಪಿ ಪುಸ್ತಕ ಬೇಕು ಅನ್ನೋದೇ ಆದ್ರೆ ಈಗ ನೇರವಾಗಿ ಕಾಲ್ ಮಾಡಬಹುದು. ಹಾಗೆ ಫೋನ್ ಪೇ ಮಾಡಿದ್ರೆ ಫೋನ್ ಪೇ ಮಾಡಿರುವಂತ ಸ್ಕ್ರೀನ್ ಶಾಟ್ ಎಲ್ಲ ಕಳಿಸ್ಕೊಟ್ರೆ ನಿಮ್ಮ ಮನೆಗೆ ಪುಸ್ತಕವನ್ನ ನೀವಿರಂತ ಜಾಗಕ್ಕೆ ತಲುಪಿಸುವಂತ ಕೆಲಸವನ್ನು ಕೂಡ ಬಸವ ಅಕಾಡೆಮಿ ಮಾಡ್ತಾ ಇದೆ. ಈ ಸ್ಕ್ರೀನ್ ಮೇಲೆ ಇರೋ ನಂಬರ್ಗಳಿಗೆ ಮಾತ್ರ ನೀವು ಕಾಲ್ ಮಾಡಬೇಕು. ಹಾಗೆ ನೀವು ಕೊಡೋದಕ್ಕಿಂತ ಮುಂಚೆ ಒಂದ್ಸಲ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇಟ್ಸ್ ಎ ಮೆಡಿಕಲ್ ಕಿಟ್. ನಿಮ್ಮ ಮನೇಲಿ ಹೆಂಗೆ ಒಂದು ಮೆಡಿಕಲ್ ಕಿಟ್ ಇಟ್ಕೊಂಡಿರ್ತೀರಾ, ಕೆಮ್ಮಿಗೆ, ಜ್ವರಕ್ಕೆ, ಅದಕ್ಕೆ ಪೇನ್ ಕಿಲ್ಲರ್ಗೆ ಅಂತ ಹೇಳಿ, ಅದೇ ತರ ನೀವು ಇದನ್ನ ಇಟ್ಕೋಬೇಕು. ಓಕೆ, ಇದು ಇಟ್ಕೊಂಡಾಗ ಏನಾಗುತ್ತೆ, ಇಲ್ಲಿ 150ಕ್ಕಿಂತ ಹೆಚ್ಚಿನ ಕಾಯಿಲೆಗಳಿಗೆ ನಿಮ್ಗೆ ಪ್ರೋಟೋಕಾಲ್ಸ್ ಇದೆ. ಸಾಮಾನ್ಯ ಅನ್ಕೋಬೇಡಿ ಬಣ್ಣಗಳಂದ್ರೆ ಒಂದು ವರ್ಷದಲ್ಲಿ ಒಂದು 5 ಸತಿ ಡಾಕ್ಟರ್ ತಾಗ ಹೋಗ್ತೀಯ ಅಂದ್ರೆ ಇದನ್ನ ಯೂಸ್ ಮಾಡಿದ್ಮೇಲೆ 1 ಸತಿ ಹೋಗ್ತೀವಿ. ವರ್ಷಕ್ಕೆ 10 ಸತಿ ಹೋಗ್ತಾ ಇದೀಯ ಅಂದ್ರೆ ಇದು ಯೂಸ್ ಮಾಡಿದ್ಮೇಲೆ ನಿನ್ಗೆ 60 to 70% ಕಡಿಮೆ ಆಗುತ್ತೆ. ಸಿಂಪಲ್ ಲಾಜಿಕ್. ಕಫ ಕೆಮ್ಮಾಯ್ತಂದ್ರೆ ಏನ್ ಮಾಡ್ತೀರಾ, ಒಂದು ಟ್ಯಾಬ್ಲೆಟ್ಗೆ ಹೋಗ್ಬೇಕು, ಆಂಟಿಬಯೋಟಿಕ್ಸ್ ತಗೋತೀವಿ, ಇಲ್ಲಾಂದ್ರೆ ಮೆಡಿಕಲ್ ಸ್ಟೋರ್ ಹೋಗ್ತೀವಿ, ಅದಕ್ಕಿಂತ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ. ಏನೋ ಒಂದು ಮಾಡ್ತೀರಾ, ಮೆಡಿಸಿನ್ ಇಲ್ದಂಗೆ ವಾಸಿ ಆಗ್ತೀರಾ. ಒಂದ್ಸತಿ ಆಂಟಿಬಯೋಟಿಕ್ ಸಿರಪ್ ಅದು ಇದು ತಗೊಂಡು ವಾಸಿ ಆದ್ಮೇಲೆ ಅದು ಮತ್ತೆ ಬರುತ್ತೆ. ಹೌದು, 2 ತಿಂಗಳು, 1 ತಿಂಗಳು, 3 ತಿಂಗಳು. ನಿಮ್ಮ ಕಫ ಉತ್ಪತ್ತಿ ಆಗೋದು ಜೀರ್ಣಾಂಗ ವ್ಯೂಹದಲ್ಲಿ, ಹೊಟ್ಟೆನಲ್ಲಿ. ನಿಮ್ಮ ಆಹಾರ, ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತಂದ್ರೆ ಕಫ ಆಗಿ ಮಾರ್ಪಾಡಾಗುತ್ತೆ. ಆ ಕಫ ಎಲ್ಲೇ ಕುತ್ಕೋತತೆ, ಕಂಟೈನರ್ ಯಾವುದು, ಲಂಗ್ಸ್. ನೀವು ಮಕ್ಕಳಲ್ಲಿ ಬರ್ತಾರೆ 8 ವರ್ಷದವರು 10 ವರ್ಷದವರು, ಕಫ ಕೆಮ್ಮು ಯಾವಾಗಿಂದ, 5 ವರ್ಷದಿಂದ 6 ವರ್ಷದಿಂದ ಏನ್ ಮಾಡ್ತಾ ಇದ್ದೀರಾ, ಸಿರಪ್ ಕೊಡ್ತಾ ಇದೀವಿ, ನೆಬಲೈಸೇಷನ್ ಕೊಡ್ತಾ ಇದೀವಿ, ಎಲ್ಲ ಕೊಡ್ತಾ ಇದೀವಿ, ಬರುತ್ತೆ ಹೋಗುತ್ತೆ. ಅಂದ್ರೆ ನೀವು ಕಫ ಎಲ್ಲಿದೆ, ಕೆಮ್ಮು ಎಲ್ಲಿದೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ, ಅಂದ್ರೆ ಲಂಗ್ಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. ಮೂಲ ಕಾರಣ ಇರೋದಲ್ಲಿ ಹೊಟ್ಟೆನಲ್ಲಿ. ನೀವು ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೆ ಅಜೀರ್ಣ ಆಗಿರೋ ಆಹಾರ ಕಫ ಆಗಿ ಕನ್ವರ್ಟ್ ಆಗ್ಬಿಟ್ಟು ಲಂಗ್ಸ್ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಟ್ರೀಟ್ಮೆಂಟ್ ಯಾರಿಗೆ ಕೊಡ್ಬೇಕು, ಹೊಟ್ಟೆ ಕೊಡ್ಬೇಕು. ನೀವೆಲ್ಲಿ ಕೊಡ್ತಾ ಇದ್ದೀರಾ, ಇಲ್ಲಿಗೆ ಗಂಟ್ಲಿಗೆ ಕೊಡ್ತಾ ಇದ್ದೀರಾ. ನೋಡಿ, ನಾನು ಲಾಜಿಕ್ ಹೇಳ್ತಾ ಇದ್ದೇನೆ. ಯಾರು ಪೇಷಂಟ್ ಬಂದ್ರೆ ನಾವು ಕೇಳ್ತೀವಿ, ನಿಮಗೆ ಕಫ ಕೆಮ್ಮು ಯಾವಾಗ ಆಗುತ್ತೆ ಅಂತ. ಅವ್ರು ಹೇಳ್ತಾರೆ, ನಾನು ಹೊರಗಡೆ ನಿನ್ನೆ ಆಯಿಲಿ ಫುಡ್ ತಿಂದ್ಬಿಟ್ಟು ಅವಾಗಿಂದ ಕಫ ಕೆಮ್ಮು ಆಗಿದೆ ಅಂತ. ಫುಡ್ ತಿಂದೆ ಅಂತ ಹೇಳ್ತಾರೆ. ಒಂದು ಲಾಜಿಕ್, ಆಯಿಲ್ ಫುಡ್ ತಿಂದಾಗ ಯಾರಿಗಾದ್ರೂ ಕಫ ಕೆಮ್ಮು ಆಗ್ತಿದೆ ಅಂದ್ರೆ ಅದರ ಅರ್ಥ ಆಯಿಲ್ನ ಜೀರ್ಣ ಮಾಡೋರು ಯಾರು, ಲಿವರ್. ನಿಮ್ಮ ಲಿವರ್ ಎನರ್ಜಿ ಲೋ ಇರುತ್ತೆ. ಸಿಂಪಲ್. ದಿಸ್ ಇಸ್ ದ ಲಿವರ್ ರಿಫ್ಲೆಕ್ಸ್. ಒಂದು 20 ಟೈಮ್ಸ್ ಪ್ರೆಸ್ ಮಾಡಿ, ಇವತ್ತು ನಾಳೆ ನಾಡಿದ್ದು 3 ದಿವಸ, ಆಮೇಲೆ ಸ್ಕೈ ಬ್ಲೂ ಕಲರ್ ಹಾಕಿ, ಒಂದು ಡಾಟ್ ಅಷ್ಟೇ, ಇಷ್ಟೇ. ನೀವು ಇಷ್ಟು ಸ್ಕೈ ಬ್ಲೂ ಕಲರ್ ಹಾಕಿದ್ರೆ ಸಾಕು. ಇದು ಹಾಕಿದಾಗ ಏನಾಗುತ್ತೆ, ಲಿವರ್ ಅಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ಬಿಟ್ಟು ಅದ್ರ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಸೊ ಬಿಕಾಸ್ ಲಿವರ್ ಫಂಕ್ಷನ್ ಇಂಪ್ರೂವ್ ಆಯ್ತು, ನೀವು ನೆಕ್ಸ್ಟ್ ಟೈಮ್ ಆಯಿಲ್ ತಿಂದ್ರೂ ಕಫ ಕೆಮ್ಮು ಆಗಲ್ಲ. ನೋಡಿ, ನೀವು ಕಫ ಟ್ರೀಟ್ಮೆಂಟ್ ಕೊಟ್ರೆ ಹೋಗುತ್ತೆ ಮತ್ತೆ ಬರುತ್ತೆ, ಹೋಗುತ್ತೆ ಮತ್ತೆ ಬರುತ್ತೆ. ನಾನೇನ್ ಮಾಡ್ತಾ ಇದ್ದೀನಿ, ಎಲ್ಲಿಂದ ಆಯ್ತು, ಆಯಿಲ್ ಫುಡ್. ಆಯಿಲ್ ಫುಡ್ ಮೆಟಾಬಲಿಸಮ್ ಇನ್ಕ್ರೀಸ್ ಮಾಡ್ಬಿಟ್ಟೆ. ನೀವು ಅನ್ಕೋಬಹುದು ಆಯಿಲ್ ಫುಡ್ ತಿಂದ್ರೆ ಕಫ ಆದ್ರೆ ಮಾತ್ರ ಇದು ಟ್ರೀಟ್ಮೆಂಟ್ ಇಲ್ಲ. ಕೊಲೆಸ್ಟ್ರಾಲ್ ಸೇಮ್ ಟ್ರೀಟ್ಮೆಂಟ್, ಫ್ಯಾಟಿ ಲಿವರ್ ಇದ್ರೆ ಇದೇ ಟ್ರೀಟ್ಮೆಂಟ್. ನಾನು ನಿಮ್ಮ ಲಿವರ್ ಫಂಕ್ಷನ್ ಇಂಪ್ರೂವ್ ಮಾಡ್ತಾ ಇದ್ದೀನಿ. ಈಗ ಮೊಬೈಲ್ ನೋಡ್ತಾ ಇರ್ತಾರೆ, ಒಂದೇ ಕಡೆ ಕೂತ್ಕೊಂಡಿರ್ತಾರೆ, ಬಟ್ ಅವ್ರು ಜೀರ್ಣ ಆಗ್ಬೇಕು ಅಂದ್ರೆ ಸರ್, ದರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಹೆಲ್ತ್. ನೀವು ಶಾರ್ಟ್ ಕಟ್ ಬೇಕಂದ್ರೆ ಮೆಡಿಸಿನ್ ಹತ್ರ ಹೋಗ್ಬೇಕು, ಇಲ್ಲಾಂದ್ರೆ ಶಾರ್ಟ್ ಕಟ್ ಇಲ್ಲ. ಬಣ್ಣ ಹಚ್ಕೊಂಡ್ರು ನಾವ್ ಹೇಳ್ತೀವಿ, ನಾನು ಇವಾಗ ನಿನ್ ಸ್ಟಮಕ್ ಸ್ಟ್ರೆಂಥನ್ ಮಾಡ್ತಾ ಇದ್ದೀನಿ, ಚೆನ್ನಾಗ್ ಆಗ್ತೀಯಾ, ಚೆನ್ನಾಗಾದ್ಮೇಲೆ ಅದು ಮತ್ತೆ ಹಾಳಾಗ್ಬಾರ್ದಂದ್ರೆ ನೀನು ವಾಕ್ ಮಾಡ್ಬೇಕು. ಶುಗರ್ ಪೇಷಂಟ್ ಬರ್ತಾರ, ಸ್ಪ್ಲೀನು, ಪ್ಯಾಂಕ್ರಿಯಸ್, ಸ್ಟಮಕ್ ಸ್ಟ್ರೆಂತ್, ಲಿವರ್, ಮೆರಿಡಿಯನ್ ಎಲ್ಲ ಸ್ಟ್ರೆಂಥನ್ ಮಾಡ್ತೀವಿ, ಶುಗರ್ ಕಮ್ಮಿ ಆಗ್ತೈತೆ. ಬಟ್ ಒಂದು ಇನ್ಸ್ಟ್ರಕ್ಷನ್ ಹೇಳಿ ಕಳಿಸ್ತೀವಿ, ನಾನು ರಿಪೇರಿ ಮಾಡಿನ ಬಾಡಿನ ಮತ್ತೆ ಕೆಡ್ಸ್ಕೋಬೇಡ ಅಂತ. ಮತ್ತೆ ಕೆಡ್ಸ್ಕೋಬೇಡ ಅಂದ್ರೆ ಏನಾಗಿ, ಕುಂತಲ್ಲೇ ಕುಂದ್ರಬೇಡ, ಮತ್ತೆ ರಿಫೈನ್ಡ್ ಆಯಿಲ್ ತಿನ್ಬೇಡ, ಹೈಬ್ರಿಡ್ ಸೋನಾ ಮಸೂರಿ ಅಕ್ಕಿ ತಿನ್ಬೇಡ. ಅಷ್ಟೇ, ಸಿಂಪಲ್ ಲಾಜಿಕ್. ನೀನು ಯಾವಾಗ ದೇಶಿ ತಳಿ ಆಹಾರ ತಿಂದ್ಬಿಟ್ಟು ಓಡಾಡ್ತೀವಿ, ಮುಗೀತು. ನೀವು ಅವಾಗಲೇ ಆಯರ್ನ ಬೇಕಾದ್ರೆ ರಿಪೇರಿ ಆಗುತ್ತೆ, ಇಲ್ಲ ನಾನು ಸ್ಕೈ ಬ್ಲೂ ಹಚ್ಕೊಂಡ್ರೆ ರಿಪೇರಿ ಆಗುತ್ತೆ ಅಂತಾನೆ ಹೇಳಿದ್ರೆ, ಮತ್ತೆ ಅವ್ರು ಮತ್ತೆ ಆಯಿಲ್ ಯೂಸ್ ಮಾಡಕ್ಕೆ ಶುರು ಮಾಡಿದ್ರೆ, ರಿಪೇರಿ ಆದ್ಮೇಲೆ ಒಳ್ಳೆ ಆಯಿಲ್ ಕೊಡು. ಗಾಣದೆಣ್ಣೆ, ಫಿಲ್ಟರ್ ಆಯಿಲ್, ತುಪ್ಪ, ಬೆಣ್ಣೆ, ಓಕೆ, ಮತ್ತೆ ಕೊಬ್ಬಿನ ಅಂಶ, ಮಾಂಸ, ಪ್ರಾಣಿ ಕೊಬ್ಬು, ಸಸ್ಯ ಕೊಬ್ಬು ಎಲ್ಲ ಕೊಡು, ಜೀರ್ಣ ಆಗುತ್ತೆ. ಯಾವುದು ಜೀರ್ಣ ಆಗಲ್ಲ ಗೊತ್ತಾ, ರಿಫೈನ್ಡ್ ಮಾಡಿರೋದು. ಎಣ್ಣೆನ್ ತಿನ್ನೋದೇ ಕೊಬ್ಬಿಗೋಸ್ಕರ, ಆ ಕೊಬ್ಬನ್ನು ತೆಗೆದ್ಬಿಟ್ರೆ ಕರೆಕ್ಟ್. ಏನಿದೆ ಅದರಲ್ಲಿ
ಅದನ್ನ ತಿಂದ್ರೆ ಮತ್ತೆ ಅದೇ ಕಾಯಿಲೆಗಳು. ಮತ್ತೆ ಲಿವರ್ ಹಾಳಾಗುತ್ತೆ. ಈ ಬಣ್ಣ ಹಚ್ಕೊಳ್ಳೋದ್ರ ಜೊತೆಗೆ ನೀವಿರುವಂತ ಪ್ರಿಕಾಕ್ಷನ್ ಕೂಡ ನೀವು ಮನೇಲಿ ಬಜ್ಜಿ ಬಂಡೆ ಮಾಡ್ಕೊಂಡು ತಿನ್ನಿ, ಲಿವರ್ ಹಾಳಾಗಲ್ಲ. ಹೊರಗಡೆ ತಿಂದ್ರೆ ಹಾಳಾಗೋದು.